ಹಾಯ್ ಹಲೋ ನಮಸ್ಕಾರ. ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಬೇಸಿಗೆ ಬಂದಿದೆ, ತಂಪು ಪಾನೀಯಕ್ಕೆ ಭಾರಿ ಬೇಡಿಕೆ. ಅದರಲ್ಲೂ ಮಕ್ಕಳಂತೂ ಕೋಲ್ಡ್ ಡ್ರಿಂಕ್ಸ್ ತೆಗೆದುಕೊಂಡ್ರೆ ಮುಗಿ ಬೀಳ್ತಾರೆ. ಆದರೆ ಪೋಷಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಕೋಲ್ಡ್ ಡ್ರಿಂಕ್ಸ್ ಅನ್ನೋದು ಕೋಲ್ಡ್ ಅಷ್ಟೇ ಅಲ್ಲ, ಈಗ ಅದು ವಿಷಕಾರಿ ಆಗ್ತಾ ಇದೆ. ಯಾಕಂದ್ರೆ ತಂಪು ಪಾನೀಯದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ. ಮಕ್ಕಳಿಗೆ ಕೂಲ್ ಡ್ರಿಂಕ್ಸ್ ಕೊಡಿಸೋ ಮುನ್ನ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾವ ಕೂಲ್ ಡ್ರಿಂಕ್ಸ್ ಹಾಗಿದ್ರೆ ಇಷ್ಟು ಅಪಾಯಕಾರಿ? ಬಸ್ ಬಾಲ್ಸ್ ಎನ್ನುವಂಥ ಒಂದು ತಂಪು ಪಾನೀಯ ಏನಿದೆ, ಅದರಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ. ಒಂದು ಕಡೆ ಭಾರಿ ಅಧಿಕ ಮಟ್ಟದಲ್ಲಿ ಸಕ್ಕರೆ ಇದೆ, ಭಾರಿ ಸಿಹಿ. ಅದರ ಜೊತೆಗೆ ಮತ್ತಷ್ಟು ಡೆಡ್ಲಿ ಅಂತಂದ್ರೆ 15% ಆಲ್ಕೋಹಾಲ್ ಅಂಶ ಇದೆ ಈ ಬಸ್ ಬಾಲ್ಸ್ನಲ್ಲಿ ಎನ್ನುವಂಥದ್ದು ಈಗ ಕೇಳಿ ಬಂದಿರುವಂತಹ ಆರೋಪ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಇದು ಟಿನ್ ರೂಪದಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋದು ಬಸ್ ಬಾಲ್ಸ್ ಎನ್ನುವಂಥ ಡ್ರಿಂಕ್ಸ್. ಅದರಲ್ಲೂ ಎಂಥ ಅಪಾಯ ನೋಡಿ. ಈ ಸ್ಕೂಲ್ ಕಾಲೇಜ್ ಇರುತ್ತಲ್ಲ, ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದು ಭಾರಿ ಮಾರಾಟ ಆಗ್ತಾ ಇದೆ. ಹಾಗಾಗಿಯೇ ಮಕ್ಕಳು ಇದಕ್ಕೆ ಮುಗಿ ಬೀಳ್ತಾ ಇದ್ದಾರೆ, ವ್ಯಸನಿಗಳಾಗ್ತಾ ಇದ್ದಾರೆ. ಈ ಪಾನೀಯಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಮಕ್ಕಳು. ಈ ಆಲ್ಕೋಹಾಲ್ ಅಂಶ 15%ಗಿಂತ ಜಾಸ್ತಿ ಇರೋದ್ರಿಂದ ಇದು ಮಕ್ಕಳ ಆರೋಗ್ಯದ ಮೇಲೆ ಭಾರಿ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿಯೇ ಈಗ ಮಕ್ಕಳ ಆಯೋಗದಲ್ಲಿ ಒಂದು ಸ್ವಯಂ ಪ್ರೇರಿತ ದೂರು ಕೂಡ ದಾಖಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿರುವಂತಹ ವರದಿಯನ್ನ ಆಧರಿಸಿಯೇ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಔಷಧ ನಿಯಂತ್ರಣ ಇಲಾಖೆಗೆ ಆಯೋಗ ಒಂದು ಪತ್ರ ಕೂಡ ಬರೆದಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈ ಒಂದು ಪತ್ರ ಬರೆದಿದ್ದು, ಆ ಪತ್ರದಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗಿರುವಂತಹ ಅಂಶ ಏನು, ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಇದಕ್ಕೆ ಅವಕಾಶ ನೀಡಬೇಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಯಾಕಂದ್ರೆ ಹಾನಿಕಾರಕ ಅಂಶ ತಂಪು ಪಾನೀಯದಲ್ಲಿ ಪತ್ತೆಯಾಗತ್ತೆ ಅಂತಂದ್ರೆ ಭಾರಿ ಆಕರ್ಷಕವಾಗಿ ಪ್ಯಾಕಿಂಗ್ ಮಾಡಿರ್ತಾರೆ. ಮಕ್ಕಳು ಮುಗಿ ಬಿದ್ದುಬಿಡ್ತಾರೆ, ನೋಡಿದ ತಕ್ಷಣ ಕುಡಿಬೇಕು ಅಂತ ಅನಿಸುತ್ತೆ. ಕುಡಿದ್ರೆ ಕೂಲ್ ಆಗಿರುತ್ತೆ. ಶುಗರ್ ಅಂಶ ಜಾಸ್ತಿ ಇರೋದ್ರಿಂದ ಭಾರಿ ಸಿಹಿಯಾಗಿರೋದ್ರಿಂದ ಮತ್ತೆ ಇರುತ್ತೆ, ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ. ಆದರೆ ಇದು ಎಷ್ಟು ಹಾನಿಕಾರಕ! ಅದರಲ್ಲೂ ಶುಗರ್ ಅಂಶ ಜಾಸ್ತಿ ಇರೋದ್ರಿಂದಾಗಿ ಅದು ಇವರಿಗೆ ಆರೋಗ್ಯದ ಮೇಲೆ ಬಹಳ ದೊಡ್ಡ ದುಷ್ಪರಿಣಾಮವನ್ನು ಬೀರುತ್ತೆ. ಡಿಹೈಡ್ರೇಷನ್ ಆಗುತ್ತೆ, ಲಿವರ್ಗೆ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಯಾಕಂದರೆ ಆಲ್ಕೋಹಾಲ್ ಅಂಶ 15%ಗಿಂತ ಜಾಸ್ತಿ ಇದೆಯಂತೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ತಂಪು ಪಾನೀಯಗಳ ಸ್ಯಾಂಪಲ್ ಸಂಗ್ರಹಿಸೋದಕ್ಕೆ ಸೂಚಿಸ್ತೇನೆ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ತಂಪು ಪಾನೀಯಗಳ ಸ್ಯಾಂಪಲ್ಗಳನ್ನು ನಾವು ಸಂಗ್ರಹ ಮಾಡಿದ್ವಿ. ಕೆಲವು ಕೋಲ್ಡ್ ಡ್ರಿಂಕ್ಸ್ಗಳ ತಪಾಸಣೆ ನಡೆಸಿ ಮಾದರಿನ ಕೂಡ ಸಂಗ್ರಹಿಸಿದ್ದೀವಿ. ಈಗ ಆಯೋಗ ಹೇಳಿರೋದ್ರಿಂದ ಅದನ್ನು ಮತ್ತೊಮ್ಮೆ ಚೆಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಇಲಾಖೆ ಕಡೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ. ಆದರೆ ಪೋಷಕರು ಬಹಳ ಗಮನ ಹರಿಸಬೇಕಾಗಿದೆ. ಮಕ್ಕಳಿಗೂ ಕೂಡ ಈ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕಾಗಿದೆ. ಯಾಕಂದರೆ ಕೋಲ್ಡ್ ಡ್ರಿಂಕ್ಸ್ ಕೂಲ್ ಆಗಿರುತ್ತೆ, ಸಿಹಿಯಾಗಿರುತ್ತೆ ಅಂತ ಕುಡಿದು ಬಿಟ್ರೆ ನಾಳೆ ಡಿಹೈಡ್ರೇಷನ್, ಲಿವರ್ಗೆ ಸಮಸ್ಯೆ, ಜೊತೆಗೆ ವ್ಯಸನಿಗಳಾಗ್ತಾರೆ. ಅಂದರೆ ಆ ಕೂಲ್ ಡ್ರಿಂಕ್ಸ್ ಮತ್ತೆ ಮತ್ತೆ ಕುಡಿಬೇಕು ಅನ್ನುವಂಥ ಅಡಿಕ್ಷನ್ ಮಕ್ಕಳಲ್ಲಿ ಹುಟ್ಟುಬಿಡುತ್ತೆ ಅಂತಂದರೆ ಅದಕ್ಕಿಂತ ದೊಡ್ಡ ಅಪಾಯ ಇನ್ನೊಂದಿಲ್ಲ. ಬೇಸಿಗೆ ಬಂದಿದೆ, ಕೂಲ್ ಡ್ರಿಂಕ್ಸ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ತಿಳುವಳಿಕೆ ಮೂಡಿಸಿ ಇಂತಹ ವ್ಯಸನ ಮೂಡಿಸುವಂತಹ ಕೂಲ್ ಡ್ರಿಂಕ್ಸ್ಗಳಿಂದ ಅವರನ್ನು ದೂರ ಇರಿಸಿ ಅನ್ನೋದು ನಮ್ಮ ಕಳಕಳಿ. ನಮಸ್ಕಾರ.